ಹಲೋ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಿತಿನ್ ಬಿಂದು ವಿಲಾಗ್ಸ್ ಕನ್ನಡ. ಇವತ್ತು ನನ್ನ ವ್ಲಾಗಲ್ಲಿ ಒಂದು ಹೊಸ ಗೆಸ್ಟ್ ಇಂಟ್ರಡಕ್ಷನ್ ಕೊಡ್ತಿದ್ದಾರೆ. ಯಾರಪ್ಪ ಅಂದರೆ, ಒಂದು ಚಿಕ್ಕ ಹುಳ ಬಂದಿತ್ತು ಆಯಿತಾ, ನಮ್ಮ ಮನೆ ಹತ್ರ. ನಮ್ಮ ಬಾಲ್ಕನಿ ಔಟ್ಸೈಡ್ ಫುಲ್ಲು ಗ್ರೀನರಿ ಇರೋದ್ರಿಂದ ಒಂದು ಚಿಕ್ಕ ಹುಳ ನಮ್ಮ ಬಕೆಟ್ ಮೇಲೆ ಕೂತಿತ್ತು. ನಾವು ಏನು ಹಿಂಗಿದೆ, ಎಷ್ಟು ಕ್ರಿಯೇಟಿವಿಟಿ ಆಗಿತ್ತು ಗೊತ್ತಾ, ಅದು ಮುಖ ಇಷ್ಟೇ ದಪ್ಪ ಆಯಿತು. ಅದು ನಮ್ಮನ್ನೇ ನಾವು ಝೂಮ್ ಆಗಿ ನೋಡಿದಾಗ ಅದು ನಮ್ಮನ್ನೇ ತಿರುಗಿ ಗುರಾಯಿಸೋದು. ನೀವೇ ನೋಡಿ, ಅದಕ್ಕೆ ಅಲ್ವಾ ಹೇಳೋದು, ನೇಚರ್ ಅನ್ನೋದು ಒಂದು ಕ್ರಿಯೇಟಿವಿಟಿ. ಅದ್ರಲ್ಲಿ ಪ್ರತಿಯೊಂದು ಕ್ರಿಯೇಟಿವು ಎಷ್ಟು ಕ್ರಿಯೇಟಾಗಿ ದೇವರು ಸೃಷ್ಟಿ ಮಾಡಿರ್ತಾರಲ್ಲ, ಸಖತ್ತಾಗಿತ್ತು. ನನ್ನ ಹಸ್ಬೆಂಡ್ ಅದನ್ನೇ ಝೂಮ್ ಮಾಡ್ತಾಯಿದ್ರು. ಅದು ಸೀರಿಯಸ್ಲಿ ತಿರುಗಿ ನೋಡಿ ನಮಗೊಂದು ಲುಕ್ ಕೊಡುತ್ತೆ. ನೀವು ಹಂಗೆ ಅಬ್ಸರ್ವ್ ಮಾಡ್ಬೋದು. ಓಕೆ, ಕೇಳ್ಬೋದು, ಇಷ್ಟು ದಿನ ಎಲ್ಲೋಗಿದ್ರಿ ನೀವು, ವ್ಲಾಗೇ ಹಾಕಿಲ್ಲ, ಏನಾಯಿತು? ಏನೂ ಆಗಿಲ್ಲ ಆಯಿತಾ. ಸ್ವಲ್ಪ ಕೆಲಸ, ಆಫೀಸ್ ಕೆಲಸ, ಮನೆ ಕೆಲಸ ಅಂತ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ. ಸ್ವಲ್ಪ ಫಂಕ್ಷನ್ಸ್ ಇತ್ತು, ಅದರಲ್ಲೂ ಸ್ವಲ್ಪ ಬ್ಯುಸಿಯಾಗಿದ್ದೆ. ಅದರಿಂದ ಕಾರಣಕ್ಕೆ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇವತ್ತು ಈ ವಿಡಿಯೋದಲ್ಲಿ ನಾನು 2 days ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಡೇ ಬಂದ್ಬಿಟ್ಟು ನನ್ನ ತಮ್ಮ ಅಯ್ಯಪ್ಪ ಮಾಲೆ ಹಾಕ್ಕೊಂಡು ಹೋಗಿದ್ರು, ಆ ವ್ಲಾಗ್ ಆಗಿರುತ್ತೆ. ಸೆಕೆಂಡ್ ಡೇ ಬಂದ್ಬಿಟ್ಟು ನಮ್ಮ ಅತ್ತೆ ಮನೆ ಗುರು ಪ್ರವೇಶ ಆಯಿತು, ಆ ವ್ಲಾಗ್ನೂ ಸಹ ಕಂಬೈನ್ ಮಾಡಿದ್ದೀನಿ. ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ, ಮಜಾ ಇರುತ್ತೆ. ಓಕೆನಾ? ಮತ್ತು ಯಾರ್ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇವೆ ನೋಡ್ತಿದ್ದೀರೋ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಎನ್ಕರೇಜ್ಮೆಂಟ್ ಆಗುತ್ತೆ, ಮೋಟಿವೇಟ್ ಆಗುತ್ತೆ, ಖುಷಿ ಆಗುತ್ತೆ. ಇನ್ನು ವ್ಲಾಗ್ಸ್ ಮಾಡಬೇಕು, ನನ್ನ ಸಬ್ಸ್ಕ್ರೈಬರ್ಸ್ ಕಾಯ್ತಾ ಇದ್ದಾರೆ. ಇವತ್ತು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಸಹ ನಾನಿಲ್ಲ, ತುಂಬ ದಿನ ಆಗೋಗಿದೆ ವ್ಲಾಗ್ ಹಾಕಿ, ನನ್ನ ಸಬ್ಸ್ಕ್ರೈಬರ್ಸ್ ಬೇಜಾರಾಗುತ್ತೆ ಅಂತ ನಾನು ಟೈಮ್ ಮಾಡ್ಕೊಂಡು ವ್ಲಾಗ್ನ ಮಾಡ್ತಾಯಿದ್ದೀನಿ. ನನ್ನ ತಮ್ಮ ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಅಂದ್ಕೊಂಡಿದ್ರಂತೆ, ಅವ್ನು ಗಂಡು ಮಗು ಆಗಿ ಹುಟ್ಟಿದ್ರೆ ಅವನಿಗೆ ಮಾಲೆ ಹಾಕ್ಸ್ತೀನಿ ಅಂತ. ಅದಕ್ಕೆ ಈ ವರ್ಷ ಅವನು ಮಾಲೆ ಹಾಕ್ಕೊಂಡು ಹೋಗ್ತಿದ್ದಾನೆ. ಓಕೆನಾ? ನಾ ಬೆಳಗ್ಗೆನೇ ಎದ್ದು ಫ್ರೈಡೇ ಶುಕ್ರವಾರ ಅವ್ನು ಹೊರಟಿದ್ದಾಯ್ತಾ, ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಹೊರಟಿದ್ದು. ನಾನು ನನ್ನ ಹಸ್ಬೆಂಡ್ ಹೊರಟ್ವಿ ದೇವಸ್ಥಾನಕ್ಕೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಎಲ್ಲಿ ಅಂದರೆ ಇದು ಶ್ರೀನಗರದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ನನ್ನ ತಮ್ಮ, ನಮ್ಮ ಅಣ್ಣಂದಿರು ಊರಲ್ಲಿ ಎಲ್ಲ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಆಯಿತಾ, ಎಲ್ಲರೂ ಹೊರಟಿದ್ದಾಯಿತು. ಅಲ್ಲಿಗೆ ನಾನು ನನ್ನ ಹಸ್ಬೆಂಡ್ ಹೋಗಿದ್ವಿ. ನನಗೆ ನನ್ನ ತಮ್ಮ ರೆಗ್ಯುಲರ್ ಆಗಿರೋದಕ್ಕೂ ಮಾಲೆ ಹಾಕೊಂಡಾಗೂ ಒಂದು ಲಕ್ಷಣ ಬಂದುಬಿಟ್ಟಿತ್ತು ಆಯಿತು. ಎಷ್ಟು ಚೆನ್ನಾಗಿ ಕಾಣ್ತಿದ್ದ. ನಾನು ಅಮ್ಮಂಗೆ ಹೇಳ್ತಿದ್ದಮ್ಮ, ಆನಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದ. ನಾನು ನಿಮ್ಮ ಮುಂದೆ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೋತೀನಿ, ನೋಡ್ಕೊಂಬನ್ನಿ. ಚಿಕ್ಕ ಚಿಕ್ಕದಾಗಿ ವೀಡಿಯೋ ತೊಗೊಂಡಿದ್ದೀನಿ, ಜಾಸ್ತಿ ವೀಡಿಯೋ ತೊಗೊಳಕ್ಕಾಗಿಲ್ಲ, ಅದಕ್ಕೆ ವೀಡಿಯೋಸ್ನ ತೊಗೊಂಡಿದ್ದೀನಿ, ನೋಡ್ಕೊಂಬನ್ನಿ. ಅದೇ ಹೇಳ್ತಾರಲ್ವ, ದೇವ್ರದ್ದು ಒಂದು ಪವರ್ ಅಂತಲೇ ಹೇಳ್ಬೋದು. ನೋಡಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹೋದ ವರ್ಷ ನಮ್ಮ ಅಣ್ಣಂದಿರು ಹಾಕ್ಕೊಂಡಿದ್ರು, ಆವಾಗಲೂ ನಾನು ತುಪ್ಪದ ಕಾಯಿ ಕಟ್ಟಿದ್ದೆ, ಇವಾಗಲೂ ಸಹ ನಾನು ತುಪ್ಪದ ಕಾಯಿ ಕಟ್ಟಿದ್ದೆ. ತುಂಬ ಖುಷಿ ಆಗುತ್ತೆ. ನನ್ನ ತಮ್ಮ ಮಾತ್ರ ತುಂಬ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಿದ್ದ. ಎಲ್ಲರೂ ಕೂಡ ಚೆನ್ನಾಗಿ ಕಾಣಿಸ್ತಿದ್ರು. ಪೂಜೆ ಮಾಡಿ ಯಾರ್ಯಾರು ತುಪ್ಪದ ಕಾಯಿ ಕಟ್ಬೋದು ಅವರೆಲ್ಲ ಕಟ್ಟಿದ್ರು. ತುಪ್ಪದ ಕಾಯೆಲ್ಲ ಕಟ್ಟಾದಮೇಲೆ ಎಲ್ಲರೂ ಅವ್ರವ್ರ ರಿಲೇಟಿವ್ಸ್ ಬಂದಿರ್ತಾರೆ. ಅವ್ರನ್ನ ದೇವ್ರಂತ ನಾವು ಟ್ರೀಟ್ ಮಾಡ್ತೀವಿ ಅಲ್ವಾ. ಅವ್ರು ಮಾಲೆ ಹಾಕ್ಕೊಂಡಿದ್ದಾರೆ ಅಂದರೆ ಅವ್ರ ದೇವ್ರ ಸಮಾನನೇ. ಅವ್ರನ್ನ ದೇವಸ್ಥಾನಕ್ಕೆ ಕಳಿಸ್ಕೊಟ್ಟು ನಾವು ಅಲ್ಲಿಂದ ಹೊರಟಿದ್ದಾಯಿತು. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಡೇ ಬಂದುಬಿಟ್ಟು ಗುರುಪ್ರವೇಶದ ವ್ಲಾಗ್ ಆಗಿರುತ್ತೆ. ನಮ್ಮ ಅತ್ತೆ ಮನೆ ಗುರುಪ್ರವೇಶ, ಅಲ್ಲಿಗೆ ಹೋಗಿದ್ದೆ. ಅವತ್ತು ಫಾದರ್ಸ್ ಡೇನೂ ಕೂಡ ಆಗಿತ್ತು. ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ ಇನ್ ಬಿಲೇಟೆಡ್. ಓಕೆನಾ? ಅವತ್ತು ವಿಶ್ ಮಾಡೋಕ್ಕಾಗಿಲ್ಲ, ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಈ ವ್ಲಾಗಲ್ಲೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಗೃಹಪ್ರವೇಶದ ವ್ಲಾಗನ್ನು ನಾನು ಫುಲ್ ವಿಡಿಯೋ ಮಾಡ್ಕೊಂಡಿಲ್ಲ, ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೀನಿ. ಬಿಕಾಸ್ ಅಲ್ಲಿ ನಾನು ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು. ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ನೋಡ್ಕೊಂಬನ್ನಿ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಂಗೆ ಫಾದರ್ಸ್ ಡೇ ಇದ್ದಿದ್ದ ಕಾರಣಕ್ಕೆ ನಾನು ನಮ್ಮ ಅಪ್ಪ ಜೊತೆಗೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಅಪ್ಪ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ವರ್ಡ್ಸೇ ಇಲ್ಲ. ನಾನಂತೂ ಯಾವಾಗಲೂ ಅಮ್ಮ ಬೈಯೋದು, ನೀನು ಅಪ್ಪನ ಮಗಳು ಅಂತ. ಹೆಣ್ಮಕ್ಳು ಯಾವಾಗಲೂ ಅಪ್ಪ ಅಪ್ಪ ಅಂತಾರಲ್ಲ, ನಾನದಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು. ನಂಗೆ ಅಪ್ಪ ಅಮ್ಮನೂ ತುಂಬ ಇಷ್ಟ. ಅದೆಲ್ಲ ಹೆಣ್ಮಕ್ಳಿಗೆ ಅಪ್ಪ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಕನ್ಸನಲ್ಲ. ಅಪ್ಪನ ಮಗಳು ಅಂತಲೇ ಹೇಳ್ಬೋದು. ನನಗೆ ನಮ್ಮ ಅಪ್ಪ ಅಮ್ಮ ಈಸ್ ಮೋರ್, ಅವರೇ ಎಲ್ಲ ಅಂತ ಹೇಳ್ಬೋದು. ನಾನು ಇಷ್ಟು
ಎಷ್ಟು ಒಳ್ಳೆ ರೀತಿಯಿಂದ ಬೆಳೆದಿದ್ದೀನಿ ಅಂದರೆ ಅವರಿಬ್ಬರೇ ಕಾರಣ. ಅದರಲ್ಲೂ ಜಾಸ್ತಿ ಅಪ್ಪನ ಜೊತೆಗೆ ಹೋಗ್ತಾ ಇದ್ದಿದ್ದು, ಬೈದರೆ ಸಾಕು ಮುಗೀತು. ಫುಲ್ಲು ಅವತ್ತು ಕೋಪಿಸ್ಕೊಂಡೆಲ್ಲ ಮಾಡ್ತಿದ್ವಿ. ನಮ್ಮ ಅಪ್ಪಾಜಿನೇ ಬಂದು ನಮ್ಮನ್ನೆಲ್ಲ ಸಮಾಧಾನ ಮಾಡೋರು. ಆ ಥರ ಒಳ್ಳೆ ಕಲ್ಚರ್ ಕೊಟ್ಟು ನಮ್ಮನ್ನು ಇಷ್ಟು ಮಟ್ಟಿಗೆ ತೊಗೊಬಂದಿದ್ದಾರೆ ಅಂದರೆ ಅಪ್ಪ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕಂಪ್ಲೀಟ್ ಬ್ಲಾಗ್ನ ನೋಡಿ. ನಮ್ಮ ಅತ್ತೆ ಮನೆ ಗುರುಪ್ರವೇಶದ ಕ್ಲಿಪ್ಪಿಂಗ್ಸ್ನು ಕೂಡ ಆ್ಯಡ್ ಮಾಡ್ತೀನಿ, ನಿಮಗೆ ಇಷ್ಟ ಆಗ್ಬೋದು. ಹಾಗೆ ಸ್ಟಾಪ್ ಮಾಡಿ ಎಲ್ಲೂ ಹೋಗಬೇಡಿ ಆಯಿತಾ. ಕಂಪ್ಲೀಟ್ ಬ್ಲಾಗ್ನ ನೋಡಿ. ಈ ವ್ಲಾಗಲ್ಲಿ ಒಂದು ಚಿಕ್ಕ ಹ್ಯಾಪಿ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ನಾನು ಸಬ್ಸ್ಕ್ರೈಬರ್ಸ್ ಎಲ್ಲ ನನಗೆ ನೀವು ನಂಬ್ತಿರೋ ಬಿಡ್ತಿರೋ, ನಂಗೆ 1 ಸಬ್ಸ್ಕ್ರೈಬರ್ಸ್ ಆದ್ರೂ ಕೂಡ ನಾನು ಎಷ್ಟು ಖುಷಿ ಪಡ್ತೀನಿ ಗೊತ್ತಾ. ವಾ ಇವತ್ತು ಒಬ್ಬರು ಸಬ್ಸ್ಕ್ರೈಬರ್. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕೆಲಸ ಏನು ಅಂದರೆ ನನ್ನ ಯೂಟ್ಯೂಬ್ ಸ್ಟುಡಿಯೋ ನೋಡೋದು, ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಅಂದರೆ ಆದರು ಅಂತ ನೋಡೋದು, ವ್ಯೂಸ್ ಎಷ್ಟು ಹೋಗ್ತಿದೆ ನೋಡೋದು. ನಾವು ಕಷ್ಟದಕ್ಕಿಂತ ಇಷ್ಟಪಟ್ಟು ವೀಡಿಯೋಸ್ನ ಮಾಡಿರ್ತೀವಿ, ಎಡಿಟಿಂಗ್ ಮಾಡಿರ್ತೀವಿ, ವಾಯ್ಸ್ ಓವರ್ ಕೊಟ್ಟಿರ್ತೀವಿ, ಓಕೆನಾ. ಆ ಖುಷಿ ಯಾವಾಗ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದು ನಿಮ್ಮ ವ್ಲಾಗ್ಸ್ ಚೆನ್ನಾಗಿ ಓಡ್ತಿದೆ ಅಂತ ಹೇಳಿದಾಗ ಆ ಖುಷಿ ಬರುತ್ತೆ. ಅದರಲ್ಲಿ ಒಂದು ಖುಷಿ ಏನಂದರೆ ನಾವು ಅಕ್ಕನ ಮಗಳು, ಓಕೆನಾ, ಅವಳು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅಂತೆ, ಒಂದು ದೊಡ್ಡ ಫ್ಯಾನ್ ಅಂತೆ. ಇದೊಂದು ಫ್ಯಾನ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನಮ್ಮಲ್ಲಿ ಅವಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ. ನಮ್ಮ ಅಕ್ಕ ಹೇಳ್ತಾಳೆ, ಬಿಂದು ನೀನು ವ್ಲಾಗ್ ಶುರು ಮಾಡಿದಾಗಿಂದ ನಮ್ಮ ಮನೆಯಲ್ಲಿ ಬರೀ ನಮ್ಮ ಟಿ ವಿಲಿ ನಿನ್ನ ಬ್ಲಾಗೇ ಓಡ್ತಾ ಇರುತ್ತೆ, ಜಾನು ಬ್ಲಾಗೇ ಹಾಕೊಂಡು ನೋಡ್ತಾ ಇರ್ತಾಳೆ ಅಂತ ಹೇಳ್ತಾರೆ. ಇದೊಂದು ಫ್ಯಾನ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಲಿಲ್ಲಿಮ್ಮ. ನನ್ನ ಜೊತೆ ಮುದ್ದಾಗಿ ಮಾತಾಡಿದ್ದಾರೆ. ಆ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಅತ್ತೆ ಮನೆ ಗುರುಪ್ರವೇಶ ಇತ್ತು, ಓಕೆನಾ. ಇಲ್ಲಿಗೆ ಬಂದಿದ್ದೀವಿ. ಇಲ್ಲೊಬ್ರು ನನ್ನ ದೊಡ್ಡ ಅಭಿಮಾನಿ ಇದ್ದಾರೆ, ಯಾರಂತ ತೋರಿಸ್ತೀನಿ ಬನ್ನಿ. ಇವರೇ ನಮ್ಮ ಅಕ್ಕನ ಮಗಳಾಯ್ತಾ. ಅವಳು ಹೇಳ್ತಾಳೆ, ಬಿಂದು ಟೈಮ್ ಇದ್ದಾಗಲ್ಲ ಟಿ ವಿಲಿ ಹಿಂದೆ ವೀಡಿಯೋಸ್ ಹಾಕ್ತಾರೆ, ಅದು ನೋಡ್ತಾ ಇರ್ತಾಳೆ ಅಂತ. ಇವಳೇ ನನ್ನ ಚಿಕ್ಕ ಅಭಿಮಾನಿ. ಒಬ್ಬರು ಅಭಿಮಾನಿನೂ ಹಿಂಗೆ ಯಾರ ಹಿಂಗೆ ಹೇಳಿದ್ರೆ ನಿಮ್ಮ ವೀಡಿಯೋಸ್ನೇ ನೋಡ್ತೀನಿ ಅಂತ ಖುಷಿ ಆಗುತ್ತಲ್ಲ. ಅದೇ ನಮ್ದು ನಾನು ನೋಡ್ತೀನಿ ಇಲ್ಲಿ ವಿಡಿಯೋ ನೋಡಿದ್ರ ಪ್ರತಿ ಸಲಿನೂ ಅವಳು ಹೇಳ್ತಾಳಲ್ಲ, ಹಿಂದೆ ಇದು ರೀಲ್ಸು, ಶಾರ್ಟ್ಸು, ವೀಡಿಯೋಸು 20 ಸಲ ಆಗ್ತಾರೆ ನಮ್ಮ ಮನೇಲಿ. ಯಾಕೆ ಕಲರ್ಸ್ ಕನ್ನಡ, ಸಿ ಕನ್ನಡ ಓಡಲ್ಲ ಅಂತ ಹೇಳ್ತಾರೆ. ಥ್ಯಾಂಕ್ ಯು ನೀಲಿಮ್ಮ. ನೋಡ್ತೀಯಾ? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ರೀಲ್ಸ್ ಇಷ್ಟ ಆಯ್ತಾ? ಹೌದಾ? ನೀನು ಇದೆಯಲ್ಲ ಡ್ಯಾನ್ಸಲ್ಲಿ ನಾವು ಊರಲ್ಲಿ ಒಂದು ರೀಲ್ಸ್ ಮಾಡಿದ್ವಿ, ಅದು ಇಷ್ಟ ಆಯ್ತಂತೆ. ನೀವು ಹೇಳ್ಬೋದು ಯಾಕೆ ಕಣ್ಣು ಹಿಂಗಾಗಿದೆ ಅಂತ. ಉಮ್ಮಾಲ ನಡೀತಿದೆ, ಅದಕ್ಕೆ ಕಣ್ಣು ಹಿಂಗಾಗಿದೆ. ನಮ್ಮ ಇಲ್ಲಿ ಮಾತ್ರ ಆಚೆ ಆಟ ಆಗ್ತಿದ್ದಾರೆ ಇಲ್ಲ, ಓಕೆನಾ. ಥ್ಯಾಂಕ್ ಯು ಲಿಲ್ಲಿಮ್ಮ, ನನ್ನ ದೊಡ್ಡ ಸಬ್ಸ್ಕ್ರೈಬರ್, ನನ್ನ ದೊಡ್ಡ ಫ್ಯಾನ್. ಥ್ಯಾಂಕ್ ಯು. ಅಂತ ಹೇಳ್ಬೋದು. ಅಕ್ಕ ಚಿಕ್ಕಿ ಅನ್ನಲ್ಲ, ಅಕ್ಕ ನೀವು ಇನ್ನೊಂದು ವ್ಲಾಗ್ ಅಪ್ಲೋಡ್ ಮಾಡ್ತೀರಾ, ಯಾವಾಗ ಮಾಡ್ತೀರಾ ಅಂತ ಕೇಳ್ತಿದ್ಲು ಅವಳು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಾನು ಇಷ್ಟೇ ಪ್ರೀತಿ ಕೊಡ್ತೀರಾ ಅಂತ ನನಗೆ ಗೊತ್ತು. ಆದರೆ ನನಗೆ ಸಿಗ್ದವರು ನಂಗೆ ಈ ಥರ ರಿಯಾಕ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಂದು ಎಲ್ಲ ಥರ ದೊಡ್ಡದಾಗಿಲ್ಲ ಸಬ್ಸ್ಕ್ರೈಬರ್ಸ್, ಮುಂದೆ ಆಗ್ತಾರೆ. ಬಟ್ ಇವಾಗ ನಾನು 438 ಗೋಯಿಂಗ್ ಫಾರ್ವರ್ಡ್ ನಂದು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ನಮ್ಮದು ಒಂದು ದೊಡ್ಡ ಫ್ಯಾಮಿಲಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು, ಯೂಟ್ಯೂಬ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಮಧ್ಯೆ ಶೇರ್ ಮಾಡಿ, ಅವರು ಕೂಡ ನೋಡಿ ಇಷ್ಟಪಡಲಿ ಅಂತ ಕೇಳ್ಕೊತೀನಿ. ಅವರು ಸಬ್ಸ್ಕ್ರೈಬ್ ಆಗಲಿ, ಸಪೋರ್ಟ್ ಮಾಡಿ. ನೈಟ್ ಊಟಕ್ಕೆ ಇಷ್ಟೊಂದು ವೆರೈಟಿ ಆಫ್ ಡಿಶಸ್ ಮಾಡ್ತಿದ್ದು, ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿದ್ದಾಯಿತು. ಈ ವಿಡಿಯೋ ಬಂದ್ಬಿಟ್ಟು ಕಂಪ್ಲೀಟ್ 2 days ವ್ಲಾಗ್ ಆಗಿರುತ್ತೆ. ಒಂದು ತಮ್ಮ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಿದ್ದದ್ದು, ಇನ್ನೊಂದು ಗುರುಪ್ರವೇಶದ ವ್ಲಾಗ್. ಕಂಪ್ಲೀಟ್ ವ್ಲಾಗ್ನ ನೋಡಿ. ಯಾರು ಸ್ಕಿಪ್ ಮಾಡಬೇಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.